ನಿರ್ಮಾಪಕರಿಗೆ ಮತ್ತೆ ನಿರ್ದೇಶಕರಿಗೆ. ಸರ್, ಇಲ್ಲಿವರೆಗೂ ಸಿನಿಮಾದ ಪ್ರೆಸ್ ಮೀಟ್ ಆಗಿರ್ಬೋದು, ಈವೆಂಟ್ ಆಗಿರ್ಬೋದು ಸುಮಾರಾಗಿದೆ. ಆದ್ರೆ ನಮಗೆ ಶ್ರೀನಗರ ಕಿಟ್ಟಿ ಅವ್ರನ್ನ ಹೊರತಾಗಿ ಯಾವ ಕಲಾವಿದ್ರು ಕಾಣಿಸಿಲ್ಲ. ಬುಕ್ ಮೈ ಶೋ ಮಾತ್ರ 7-8 ಜನ ಇದ್ದಾರೆ. ಅಂದ್ರೆ ಈ ಸಿನಿಮಾದಲ್ಲಿ ಅವರೊಬ್ಬರನ್ನ ಇರೋದು ಕಲಾವಿದ್ರು. ಬೇರೆ ಕಲಾವಿದ್ರು ಯಾಕೆ ಬರ್ತಿಲ್ಲ? ನಿರ್ದೇಶಕರು, ನಿರ್ಮಾಪಕರು. ಯಾಕಂದ್ರೆ ನೀವು ಸೆಲೆಕ್ಟ್ ಮಾಡಿರ್ತೀರ, ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ. ಯಾಕೆ ಬೇರೆ ಯಾವ ಕಲಾವಿದ್ರು ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ನ ಪ್ರಚಾರ ಕಾರ್ಯಕ್ಕೆ ಬರ್ತಾ ಇಲ್ಲ? ರಚಿತಾರಾಮ್ ಅವ್ರನ್ನ ಒಂದು ಪ್ರೆಸ್ ಮೀಟ್, ಒಂದು ಈವೆಂಟ್ ಅಲ್ಲಿ ನೋಡಿದ್ವಿ ಬಿಟ್ರೆ ಬೇರೆ ಯಾವ್ದಲ್ಲೂ ಕಾಣಿಸಿಲ್ಲ. ಬೇರೆ ಯಾವ ಕಲಾವಿದ್ರು ನಮ್ಗೆ ಕಾಣಿಸ್ತಾ ಇಲ್ಲ. ಬುಕ್ ಮೈ ಶೋ ಅಲ್ಲಿ 7-8 ಜನ ಇದ್ದಾರೆ. ರಚಿತಾರಾಮ್ ಮಾಡಿದ್ದಾರೆ. ಈಗ ಅವ್ರದ್ದು ಶೂಟಿಂಗ್ ಇದೆ, ಇದರಲ್ಲಿ ಬೇರೆ ಯಾವ್ದೋ ಸಿನಿಮಾ ಮಾಡ್ತಾ ಇದ್ದಾರೆ. ಆ ಶೂಟಿಂಗ್ ಬಿಸಿಲಿ ಇದ್ದಾರೆ. ಸ್ಟಾರ್ಟಿಂಗ್ ಎಲ್ಲ ಬಂದಿದ್ದಾರೆ, ಎಲ್ಲ ಕಡೆ ಬಂದಿದ್ದಾರಲ್ಲ. ಇಲ್ಲಿ ಸರ್ ಕಾಣಿಸಿಲ್ಲ ನಮ್ಗೆ. ಸ್ಟಾರ್ಟಿಂಗ್ ಲಾಂಚಿಗೆ ಬಂದಿದ್ದಾರೆ. ಓಕೆ ಓಕೆ. ಅಲ್ಲ, ಎಲ್ಲಕ್ಕೂ ಬಂದಿದ್ದಾರೆ. ಮಾಡಿದ ಇವೆಂಟ್ ಅಲ್ಲಿ ಒಂದೆರಡಕ್ಕೆ ಬಂದಿಲ್ಲ ಅಷ್ಟೇನೆ. ಡೇ ಒನ್ ಅಶೋಕ್ ಹೋಟ್ಲಲ್ಲಿ ಲಾಂಚ್ ದಿನ ಬಂದಿದ್ದಾರೆ. ನಾನು ಬರ್ಡೇ ಮಾಡಿದಾಗ ಒಂದು ಸಾಂಗ್ ಲಾಂಚ್ ಅವಾಗ ಬಂದಿದ್ದಾರೆ. ಎಲ್ಲ ಟೈಮ್ ಬಂದಿದ್ದಾರಲ್ಲ. ಸಿನಿಮಾಗೆ ಶ್ರೀನಗರ ಕಿಟ್ಟಿ ಅವ್ರಿಗೆ ಎಷ್ಟು ಜವಾಬ್ದಾರಿ ಇದೆ ಅಷ್ಟೇ ಜವಾಬ್ದಾರಿ ಕಲಾವಿದರಿಗೂ ಇರುತ್ತಲ್ಲ ಸರ್? ಬೇರೆ ಕಲಾವಿದರಿಗೂ ಇರುತ್ತೆ. ಯಾಕೆ ಬರ್ತಿಲ್ಲ? ಇದಕ್ಕಿಂತ ಇಂಪಾರ್ಟೆಂಟ್ ಬೇರೆ ಸಿನಿಮಾ ಶೂಟಿಂಗ್ ಆಗುತ್ತೆ. ನಮ್ದು ಈ 10ನೇ ತಾರೀಕಿಂದ ಯಾವಾಗ ಈ ಮಿಸ್ಕಮ್ಯುನಿಕೇಶನ್ ಆಯ್ತು, ಅವರ ಡೇಟ್ಗಳು ಎಂಗೇಜ್ ಆಗುತ್ತೆ. ಅವರು ಹೊರತಾಗಿ ಇನ್ನೊಂದಿಷ್ಟು ಶೂಟಿಂಗ್ ಅಲ್ಲಿ ಇರ್ತಾರೆ, ಹೊರಗಡೆ ಇರ್ತಾರೆ. ನಾವು 3 ಗಂಟೆ ಫಿಕ್ಸ್ ಮಾಡ್ಬಿಟ್ಟು ಬನ್ನಿ ಅಂತ ಕೇಳಿದ್ರೆ ಎಲ್ಲಿಂದ ಬರ್ತಾರೆ? ಅಲ್ಲ, ಇವತ್ತಿಂದ ಓಕೆ ಸರ್. ಇದಕ್ಕೂ ಮುಂಚೆ ಇಷ್ಟೊಂದು ಇವೆಂಟ್ ಆಯ್ತಲ್ಲ, ಮುಂಚೆ ಪ್ರಿಪೇರ್ ಆಗಿ ನೀವು ಹೇಳಿರ್ತೀರಾ. ಮುಂಚೆ 2-3 ದಿನದ ಮುಂಚೆನೆ ಪ್ರಿಪೇರ್ ಮಾಡಿ ಡಿಸೈಡ್ ಮಾಡಿ ಹೇಳಿರ್ತೀರಾ. ಇವತ್ತಿಂದ ಓಕೆ, ಬೇರೆ ಇನ್ನೆಲ್ಲ. ಈಗ ಪ್ರಶ್ನೆ ಕರೆಕ್ಟ್ ಆಗಿತ್ತು. ನೀವು ಉತ್ತರ ರಾಂಗ್ ಮನುಷ್ಯನ್ ಕೇಳ್ತಾ ಇದೀಗ ಹೇಳ್ತೀನಿ ಕೇಳಿ. ಕಲಾವಿದರು ಮುಖಕ್ಕೆ ಬಣ್ಣ ಹಚ್ಕೋಬೇಕು, ನಾಲ್ಗೆಗಲ್ಲ. ನಾಲ್ಗೆಗೆ ಬಣ್ಣ ಹಚ್ಕೊಂಡು ಕಲಾವಿದರು ತುಂಬಾ ದಿನ ಬದುಕಿಲ್ಲ, ಮುಖಕ್ಕೆ ಬಣ್ಣ ಹಚ್ಕೊಂಡ್ರು ತುಂಬಾ ದಿನ ಇರ್ತಾರೆ ಅಂತ ತುಂಬಾ ದೊಡ್ಡ ಹಿರಿಯ ನಿರ್ದೇಶಕರೊಬ್ಬರು ಹೇಳೋಗಿದ್ದಾರೆ. ಆ ಮಾತನ್ನು ನಾನು ನಂಬ್ತೀನಿ. ಅವ್ರ ನಿರ್ಮಾಪಕರು ಈ ಪರಿಸ್ಥಿತಿಯಲ್ಲಿ ಅವರು ಕಲಾವಿದರ ಬಗ್ಗೆ ಮಾತಾಡಕ್ಕಾಗಲ್ಲ. ನಿರ್ದೇಶಕರಿಗೆ 100 ಪ್ರೆಷರ್ ಇರ್ತಾವೆ. ಈಗ ಅವ್ರ ತಲೆಯಲ್ಲಿ ಓಡ್ತಾ ಇದೆ ಅಗ್ರಿಮೆಂಟ್, ಸೈನು, ಪೇಪರು, ಥಿಯೇಟ್ರು, ಇದೆಲ್ಲ ಓಡ್ತಾ ಇರೋವಾಗ ರೈಟ್ರಾಗಿ ಒಂದು ಉತ್ತರ ಕೊಡ್ತೀನಿ ಕೇಳಿ. ನಾನೊಂದು ಪ್ರಶ್ನೆ ಕೇಳ್ತೀನಿ. ಎಲ್ಲ ಕಲಾವಿದರಿಗೆ ಶೂಟಿಂಗ್ ಇರ್ತದೆ, ಬೇರೆ ಬೇರೆ ಕೆಲಸಗಳಿರ್ತದೆ, ಪ್ರವಾಸಗಳಿರುತ್ತೆ, ವೈಯಕ್ತಿಕ ಜೀವನ ಇರುತ್ತೆ. ಕೆಲವು ಸಲ ಪ್ರಮೋಷನ್ಗೆ ಬರೋಕ್ಕಾಗಲ್ಲ. ಎಲ್ಲಾ ಸಲ ನಾವು ಚೇಂಬರ್ಗೆ ಹೋಗಿ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ದೂರು ಕೊಟ್ಟು ಕರೆಸ್ತಲ್ಲಿರಲ್ಲ. ಆಮೇಲೆ ಎಲ್ರದ್ದು NOC ಇರುತ್ತೆ, ಎಲ್ರದ್ದು ಪೇಮೆಂಟ್ ಆಗಿರುತ್ತೆ. ಯಾಕೆ ಅವ್ರದ್ದೆಲ್ಲ ಸೋಷಿಯಲ್ ಮೀಡಿಯಾ ಇರಲ್ವಾ? ಅವರ ಬೆರಳುಗಳಲ್ಲಿಲ್ವಾ? ಅವರ ಮೊಬೈಲಲ್ಲಿ ಇಲ್ವಾ? ನಮ್ಮ ಸಿನಿಮಾದವ್ರನ್ನ ಸೇರಿಸಿ ಹೇಳ್ತಾ ಇರೋದು ಎಲ್ರಿಗೂ. ಅಲ್ಲಿ ಬರೀಬೋದಲ್ವಾ ಅವರು? ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ಬೋದಲ್ವಾ? ಇದು ಅವ್ರು ತೂಗಿದ ತೊಟ್ಲಲ್ವಾ? ಅವ್ರ ಹೆತ್ತ ಮಗು ಅಲ್ವಾ? ಯಾವ್ದಾದ್ರು ತಂದೆ ತಾಯಿ ತಾನು ಹೆತ್ತ ಮಗು ಹೆಂಗ್ ಬೆಳೀತಾ ಇದೆ, ಹೆಂಗ್ ಹುಡ್ತು, ಎಷ್ಟೊತ್ತಿಗೆ ಹುಡ್ತು ಅಂತ ನೋಡಕ್ ಬರ್ದಲ್ಲ ಇದಾರ? ಇದೇನು ಅಂತಂದ್ರೆ ಒಂದೊಂದು ಪರಮಾವಧಿ ಅಷ್ಟೇ. ಅವ್ರವ್ರ ಮಕ್ಳನ್ನ ಅವ್ರು ನೋಡಕ್ ಬರೋದಿಲ್ಲ. ಕೆಲಸ ಆಯ್ತು, ಪೇಮೆಂಟ್ ತಗೊಂಡಿದೀವಿ, ಡಬ್ಬಿಂಗ್ ಮಾಡಿದೀವಿ. ಮೊದ್ಲೊಂದಷ್ಟು ಜನ ನಿರ್ಮಾಪಕರು ಮಾಡೋರು. ಹಿಂದಿಂದ ಒಂದು ಸ್ಕೂಲ್ ಇತ್ತು, ಇಷ್ಟು ದಿನ ಬರ್ದೇವ್ರೆ, ಥಿಯೇಟ್ರಿಗೆ ಬರ್ದೇವ್ರೆ, ಪೇಮೆಂಟ್ ಕ್ಲಿಯರ್ ಆಗ್ತಿರ್ಲಿಲ್ಲ. ಕೆಲವು ನಿರ್ಮಾಪಕರು ಏನ್ ಮಾಡ್ತಾರೆ ಅಂತಂದ್ರೆ ಪೇಮೆಂಟ್ ಕೊಟ್ಬಿಟ್ಟಿರ್ತಾರೆ. ಇದು ನಾಟ್ ಓನ್ಲಿ ಪೇಮೆಂಟ್ ಇಶ್ಯೂ ಅಂತಲ್ಲ, ಇದು ಹಣಕಾಸಲ್ಲ, ಇದು ಅವಶ್ಯಕತೆ ಅಲ್ಲ, ಅನಿವಾರ್ಯದ ಇಶ್ಯೂ. ಇದು ತನ್ನ ಸಿನಿಮಾನ, ತನ್ನ ಮಗುವನ್ನು ತಾನು ಪ್ರೀತಿಸಬೇಕು. ಯಾವುದೇ ಸಿನಿಮಾ ಕಲಾವಿದರಾಗಿರ್ಲಿ. ಈ ಪ್ರಶ್ನೆಯನ್ನ ಸಾಮಾನ್ಯವಾಗಿ ಜನರಲ್ ಆಗಿ ತಗೊಳ್ಳೋಣ. ಒಂದು ಸಿನಿಮಾಗೆ ಅಂತ ಸೀಮಿತಗೊಳಿಸ್ಕೊಳ್ಳೋದು ಬೇಡ. ಅವ್ರವ್ರ ಸೋಷಿಯಲ್ ಮೀಡಿಯಾ ಇದೆ, ಅವ್ರವ್ರ ಡಿಜಿಟಲ್ ಮೀಡಿಯಾ ಇದೆ, ಅವ್ರವ್ರದೇ ಆದಂತ ಮಾಧ್ಯಮಗಳಿದಾವೆ, ಅವ್ರವ್ರದೇ ಆದಂತ PR ಸೆಕ್ಷನ್ಗಳಿದೆ. ವಿಡಿಯೋಗಳು ಮಾಡಿಬಿಡ್ಬೋದು, ಬೇರೆ ತುಂಬಾ ವಿಚಾರಗಳಲ್ಲಿ ಪ್ರಚಾರ ಮಾಡ್ಬೋದು. ಅದಕ್ಕೆ ಉದಾಹರಣೆ ಯಾರು ಗೊತ್ತೇನ್ರಿ? ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್. ಇವತ್ತು ನಾವೆಲ್ಲ ಒಂದು ಕ್ಲಾಪ್ ಹೊಡಿಬೇಕು. ಅವ್ರು ಯಾವ ಸ್ಥಿತಿಲಿ ಇದ್ದಾರೆ? ಎಲ್ಲಿದ್ದಾರೆ ಅವರು? ಅವ್ರು ಅಮೆರಿಕಾದಲ್ಲಿದ್ದಾರೆ, ಟ್ರೀಟ್ಮೆಂಟ್ ಅಲ್ಲಿದ್ದಾರೆ. ಅವ್ರು ಅಲ್ಲಿಂದ 45 ಸಿನಿಮಾಗೆ ಪಬ್ಲಿಸಿಟಿ ಮಾಡ್ತಾರೆ ಅವ್ರ ಸಿನಿಮಾಗೆ. ಅದಕ್ಕೆ ಅವ್ರನ್ನ ದೊಡ್ಡವರು ಅನ್ನೋದು. ಅವ್ರು ಯಾಕೆ ದೊಡ್ಡವರಾದ್ರು ಅಂತಂದ್ರೆ ಅಲ್ಲಿದ್ರು ಕೂಡ 100 ನೋವುಗಳಿದ್ರು ಕೂಡ ತನ್ನ ಸಿನಿಮಾ ಬರ್ತಾ ಇದೆ ಹೇಳುವಂತ ಬದ್ಧತೆ, ಕಮಿಟ್ಮೆಂಟ್, ತನ್ನ ಪ್ರೀತಿನ ಇಟ್ಕೊಂಡಿದ್ದಕ್ಕೆ ಅವರನ್ನ ಜನ ಹಂಗ್ ಕರೀತಾರೆ. ಅವರು ಜನಮಾನಸದಲ್ಲಿ ಉಳಿದಿದ್ದಾರೆ. ಬಾಕಿ ಕಲಾವಿದ್ರು ಯಾಕೆ ಆಗಿಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ. ನಾನು ಈಗಲೂ ರಿಕ್ವೆಸ್ಟ್ ಮಾಡ್ಕೊಂತೀನಿ, ನಮ್ಮ ಸಿನಿಮಾ ಕಲಾವಿದರಿಂದ ಬೇರೆ ಎಲ್ಲಾ ಸಿನಿಮಾದವ್ರಿಗೂ ಹೇಳ್ತೀನಿ, ನೀವೊಂದು ಸಿನಿಮಾದಲ್ಲಿ ಬಣ್ಣ ಹಚ್ಚಿದೀರಾ ಅಂದ್ರೆ ಆ ಸಿನಿಮಾದ ಕುರಿತಂತೆ ನಾಲ್ಗೆಗೆ ಬಣ್ಣ ಹಚ್ಚಬೇಡಿ, ಮುಖಕ್ಕೆ ಮಾತ್ರ ಬಣ್ಣ ಹಚ್ಚಿ. ಕಲಾವಿದರಾಗಿ ನೀವು ದೊಡ್ಡದಾಗಿ ಬೆಳಿಬೇಕು. ಕಲಾವಿದರು ದೇವ್ರ ಸಮಾನ, ಯಾವ ಪಾತ್ರ ಬೇಕಾದ್ರೂ ಮಾಡ್ಬೋದು. ಕಲಾವಿದರು ತೆರೆ ಮೇಲೆ ಅವನು ದೇವರು. ಕಲಾವಿದರಿಗೆ ಅಷ್ಟು ದೊಡ್ಡ ಸ್ಥಾನ ಇದೆ. ಟೆಕ್ನಿಷಿಯನ್ಸ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಏನೇ ವೈಮನಸ್ಸು ಇರ್ಬೋದು, ತಂಡದ ಜೊತೆ ಒಂದು ಸಿನಿಮಾ ಹೋರಾಟ ಮಾಡ್ತಾ ಇದೆ ಅಂದ್ರೆ ಒಂದು ಮಗು ಹುಟ್ಟಿಸೋದಷ್ಟೇ ಕಷ್ಟ ಇವತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.